ನಿರಂಜನ್ ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಸರ್, ಸೂಪರ್ ಸರ್. ಹೇಳಿ ಸರ್. ಒಂದು ವಿಚಾರ ಸಾಕಷ್ಟು ಈಗ ವೈರಲ್ ಆಗ್ತಾ ಇರುವಂತದ್ದು, ನಿಮ್ಮ ಮೇಲೆ ಹಲ್ಲೆ ಆಗಿದೆ. ಒಡೆಯ ಸಿನಿಮಾದಲ್ಲಿ ದರ್ಶನ್ ಅವರೊಟ್ಟಿಗೆ ಆಕ್ಟ್ ಮಾಡಿದ್ರಿ. ಹಾಗಾಗಿ ಸರ್ ಅದೊಂದು ಸಿನಿಮಾನೇ ಅಲ್ಲ ಇದು ಪಾಪ. ಇದಕ್ಕೆ ಸರ್ ಹೆಸರು ಒಂದು ಅವ್ರೊಬ್ಬರದೇ ತಗೊಂಡು ಆಗ್ತಿರೋದು ಒಂದು ಅಂದ್ರೆ ಓಕೆ, ನೀವು ನಮ್ಮಲ್ಲಿರೋ ಕನ್ಸರ್ನ್ ಮಾಡಿದೀರಾ, ಅದೊಂದೇ ಸಿನಿಮಾ ಅಲ್ಲ ಸರ್, ತುಂಬಾ ಸಿನಿಮಾನು ಮಾಡಿದ್ದೀರಾ ಸರ್. ಅದಕ್ಕೆ ಪಾಪ ದರ್ಶನ್ ಸರ್ ಹೆಸರನ್ನೇ ಯಾಕೆ ಸರ್ ತಗೊಂತೀರಾ? ಹಂಗಲ್ಲ, ಜಲ್ಸಾ ಸಿನಿಮಾದ ಮೂಲಕ ನೀವು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಾಡ್ತೀರಾ. ಬಟ್ ಏನಂದ್ರೆ ನಿಮಗೆ ಒಂದಷ್ಟು ನೇಮ್ ಅಂಡ್ ಫೇಮ್ ತಂದ್ಕೊಟ್ಟಿರುವಂತಹ ಸಿನಿಮಾ ಅಂತಂದ್ರೆ ಸ್ಟಾರ್ ನಟರ ಜೊತೆಗೆ ಆಕ್ಟ್ ಮಾಡಿರುವಂತಹ ಸಿನಿಮಾ ಅಂತ. ಸರ್ ಹೌದು ಸರ್. ಈಗ ಪಾಪ್ಕಾರ್ನ್ ಮಂಕಿ ಟೈಗರ್ ಮಾಡಿದ್ವಿ, ಒಂದಷ್ಟು ಬಡವರಾಸ್ಕಲ್ಲು ಮಾಡಿದ್ವಿ. ಪರ್ಟಿಕ್ಯುಲರ್ ಆಗಿ ಸರ್ ನೇಮ್ ತಗೊಂಡ್ರೆ ಓಕೆ ಆಯ್ತು ಸರ್, ಬಟ್ ಅದೊಂದು ಇದಾಗುತ್ತೆ ಅಷ್ಟೇನೆ. ವರ್ಕೌಟ್ ಮುಗಿಸ್ಕೊಂಡು ನಾನು ಜಿಮ್ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಬರ್ಬೇಕಾದಂತ ಇನ್ಸಿಡೆಂಟ್ ಅದು. ನಾನು ಒಂದು 12:30 ಸೊ ನಾನು ಬರ್ತಿದ್ದೆ. ಸೊ ನೀರ್ ತಗೊಳ್ಳೋಣ ಅಂತ ಒಂದು ಬಾರ್ ಪಕ್ಕ ಇದ್ದಂತ ಒಂದು ಅಂಗಡಿ. ನೀರ್ ತಗೊಳ್ಳೋ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಂಗೆ ಮೇಲ್ ಬಿದ್ದ, ಯಾಕೆ ಹಿಂಗೆ ತಳ್ತೀರಾ, ಒಂದು ನಿಮಿಷ ನಿಂತ್ಕೊಳ್ಳಿ ಅಂದಾಗ ಅವ್ರು ಅಷ್ಟು ಜನ ಕುಡ್ದು ಹೈ ಆಗಿದ್ರು. ಸಿನಿಮಾದವರು ಅಂತ ಗುರುತಿಸ್ಕೊಂಡು ಇರೋದ್ರಿಂದ ನಾವು ಈ ತರದ ಇನ್ಸಿಡೆಂಟ್ಗಳು ಮಾಡ್ತಾರೆ. ಈ ಕುಡ್ದವರು ನೈಟ್ ಹೊತ್ತಲ್ಲಿ ಅದು ಇದು ತರಲೆಗಳು ಮಾಡ್ತಾರೆ. ಸೊ ನಾನು ನೀರ್ ತಗೊಬೇಕಲ್ಲ ಅಂತ ನಾನು ಹೋದಾಗ, ಯಾಕೆ ಹಿಂಗೆ ತಳ್ತೀರಾ, ಒಂದು ನಿಮಿಷ ನಿಂತ್ಕೊಳ್ಳಿ ಅಂದಾಗ, ನೀವೆಲ್ಲ ಸಿನಿಮಾದಲ್ಲಿ ಅಷ್ಟೇ ಹೀರೋಗಳು, ಇಲ್ಲೆಲ್ಲ ಏರಿಯಾದಲ್ಲಿ ನಮ್ದೇ ಆಗೋದು, ನಾವೇ ಡಾನ್ಗಳು, ಹಾಗೆ ಹೇಗೆ ಅಂತ ಹಾಗೆ ಹೇಗೆ ಅಂತ ಮಾತಾಡಿದ್ರು. ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಹೇಳಿದಾಗ ಅವ್ರ ಜೊತೆ ಇದ್ದಂತ ವ್ಯಕ್ತಿಗಳು ಎಲ್ಲರೂ ತುಂಬಾ ಕುಡ್ದು ಹೈ ಆಗಿದ್ರು. ಅವ್ರ ಕೈಯಲ್ಲಿ ಇದ್ದಂತ ಬಿಯರ್ ಬಾಟ್ಲಲ್ಲಿ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ನಾನು ಇಮಿಡಿಯೇಟ್ ಆಗಿ ಬಿಯರ್ ಬಾಟಲ್ ತಗೊಂಡು ನಿಮ್ಮ ಮೇಲೆ ಹಲ್ಲೆ ಮಾಡಿರೋಂಥದ್ದು. ಹೌದೌದು ಸರ್, ಹೌದು ಸರ್. ನಾನು ಇಮಿಡಿಯೇಟ್ ಆಗಿ ಲಿಮಿಟ್ಸ್ ಅಲ್ಲಿ ಬರುವಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡ್ತಿದ್ದೀನಿ ಸರ್. ಓಕೆ, ಅಂದ್ರೆ ಇದು ಮಾರ್ಚ್ 28ನೇ ತಾರೀಕು ನಡೆದಿರುವಂತದ್ದು ಅಂತ ಸುದ್ದಿ ಹರಿದಾಡ್ತಿದೆ. ಬಟ್ ಯಾಕೆ ತಡ ಆಯ್ತು? ಸುದ್ದಿ ಅಲ್ಲ ಸರ್, ಅದೇ ನಿಜ ಸರ್. ಹೌದು, ಮಾರ್ಚ್ 28 ಸರ್. ಅವತ್ತಿಂದ ಅಂದ್ರೆ ಅವತ್ತೇ ನೀವು FIR ಮಾಡ್ತಿದ್ರಾ ಅಥವಾ ಲೇಟ್ ಆಗಿ ಏನಾದ್ರು ಮಾಡ್ತಿದ್ರಾ? ಇಲ್ಲ ಸರ್, ನಾನು ಅವತ್ತೇ ಮಾಡಿಸ್ತೀನಿ ಸರ್. ಎಷ್ಟು ಜನ ಇದ್ರು, ಏನಕ್ಕೆ ಯಾಕೆ ತೆಗೆದ್ರು ಅನ್ನೋಂಥದ್ದು ಏನಾದ್ರು ಪೊಲೀಸ್ ಅವ್ರ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಅಂತ? ಸರ್ ಎಲ್ಲ ನಾನು ಅಲ್ಲೇ ಬರ್ದು ಕೊಟ್ಟಿದ್ದೀನಿ ಸರ್. ಅಂದ್ರೆ ಅದೇ ಹೇಳಿದ್ನಲ್ಲ, ನೀರ್ ತಗೊಳ್ಳೋಂಥ ಟೈಮಲ್ಲಿ ಮೇಲೆ ಬಿದ್ದಂತ ವ್ಯಕ್ತಿಗೆ ಅಂದ್ರೆ ನಾನು ತುಂಬಾ ಅಂತರ ರಾಂಗ್ ಆಗಿ ಬಿಹೇವ್ ಮಾಡ್ತಿದ್ದ. ಯಾಕೆ ಹಿಂಗ್ ಆಡ್ತೀರಾ, ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂದಾಗ ಅವರು ಎಣ್ಣೆ ಮತ್ತಲ್ಲಿದ್ದವ್ರು ಆತರ ಎಲ್ಲ ಕೆಟ್ಟ ಮಾತು ಮಾತಾಡಿ, ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡೋ ಟೈಮಲ್ಲಿ ನನ್ನ ಫೋನಲ್ಲಿ ಇದ್ದಾಗ ಜೊತೆ ಇದ್ದಂತ ಒಂದು 7-8 ಜನ ಇದ್ರು. ಓಕೆ, ಅದರಲ್ಲಿ ಬಾಟ್ಲ್ ಅಂತ ತಲೆ ಮೇಲೆ ಹೊಡೆದಿದ್ದಾರೆ. ಹೇಳಿ ಸರ್. ಹೇಳಿ, ಈಗ ಬಾಟ್ಲಲ್ಲಿ ಏಟ್ ಹೊಡೆದ್ರಲ್ಲ, ಸೊ ರಕ್ತ ಬರುವಂತದ್ದು, ಹಾಸ್ಪಿಟಲ್ ತೋರಿಸ್ಕೊಂಡ್ರ, ಏನಾಯ್ತು? ಎಸ್ ಸರ್ ಎಲ್ಲ ನಾನು ಹಾಸ್ಪಿಟಲ್ ತೋರಿಸಿ ಅದೇನು ಅವ್ರದ್ದು ಸ್ಟೇಷನ್ ಏನ್ ಪ್ರೋಟೋಕಾಲ್ ಇರುತ್ತೆ ಆ ಮುಖಾಂತರ ಎಲ್ಲವೂ ಮಾಡಿಸಿ FIR ಮಾಡಿಕೊಟ್ಟಿದ್ದೀನಿ ಸರ್. ಅವ್ರು ಇಮಿಡಿಯೇಟ್ ಆಗಿ ಹುಡುಕಿದ್ದಾರೆ. ಅವ್ರು ಅಷ್ಟು ಜನ ಅಬ್ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಸರ್. ಓಕೆ, ಆದ್ರೆ ಯಾರ್ಯಾರು ಅಂತ ಗೊತ್ತಾಗಿದೆ, ಬಟ್ ಪೊಲೀಸರ ಕೈಗೆ ಇನ್ನೂ ಸಿಕ್ಕಿಲ್ಲ. ಗೊತ್ತಿಲ್ಲ ಸರ್. ಕಾರ್ ನಂಬರ್ ಒಂದು ನೋಡ್ಕೊಂಡಿದ್ದೆ. ಸೊ ಆ ಕಾರ್ ನಂಬರ್ ಮೇಲೆ FIR ಮಾಡ್ಸಿದ್ದೀನಿ ಸರ್, ಆ ಕಾರಲ್ಲಿ ಇದ್ದಂತ ವ್ಯಕ್ತಿಗಳು ಅಂತ. ಸರ್, ಈಗ ಸೆಲೆಬ್ರಿಟಿ ಅಂತಂದ್ರೆ ಪಬ್ಲಿಕ್ ಫಿಗರ್ ಆಗಿರ್ತಾರೆ. ಸೊ ಎಲ್ಲ ಒಂದ್ ಕಡೆ ನಾವು ಓಡಾಡೋದಕ್ಕೂ ಕೂಡ ಸಾಕಷ್ಟು ಇದಾಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇದೇ ಒಂದ್ ಕಾರಣಕ್ಕೆ ಬೇಕು ಸೆಲೆಬ್ರಿಟಿಗಳನ್ನ ಕೆಣಕಿದ್ರೆ ನಾವು ಕೂಡ ಲೈಮ್ ಲೈಟ್ ಬರ್ಬೇಕು ಅನ್ನೋ ದೃಷ್ಟಿಕೋನದಿಂದ. ಎಸ್ ಸರ್, ಯು ಗಾಟ್ ದ ಪಾಯಿಂಟ್ ಸರ್. ಎಸ್ ಸರ್, ಹೌದು. ಆ ತರದ್ದು ಈ ತರ ತರಲೆ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ನಾವು ಒಬ್ಬರೇ ಇದ್ದಂತ ಟೈಮಲ್ಲಿ ನಾವು ಓವರಾಲ್ ನಮ್ಗೆ ಅದು ಬೇಡದಿರೋ ವಿಷಯ. ಸೊ ನಾವು ಒಬ್ಬರೇ ಇದ್ದಾಗ ಅವ್ರ ಹತ್ರ ಮಾತಾಡೋದಕ್ಕೂ ಹೋಗಲ್ಲ. ಸೊ ನಮಗ್ ಬೇಡ ಇಂಥವು ಅಂತ. ಬೆಳಗ್ಗೆ ನಮ್ಮ ಕೆಲಸ ಕಾರ್ಯಗಳಿರುತ್ತೆ, ನಾವು ಆ ಫೋಕಸ್ ಅಲ್ಲಿ ಇರ್ತೀವಿ. ಸೊ ಈ ತರದಾದಾಗ ಈಗ ನಮ್ಮಂತವ್ರಿಗೆ ಹಿಂಗ ಆಗುತ್ತೆ ಅಂದಾಗ ಸಾಮಾನ್ಯ ಜನರ ಕತೆ ಏನು. ಬಟ್ ಈ ದಿನ ಈ ರೋಡ್ ರೇಂಜ್ಗಳು ಅದು ಇದರಲ್ಲಿ ತುಂಬಾ ಆಗ್ತಿದೆ. ಈ ಕಾರಲ್ಲಿ ಆರನ್ ಮಾಡೋಂಗಿಲ್ಲ, ಅಥವಾ ಓವರ್ಟೇಕ್ ಮಾಡ್ಬೇಕಾದ್ರೆ ಆರನ್ ಮಾಡಿ ಸೈಡ್ಗೆ ಹೋದ್ರು ತುಂಬಾ ನೋಡ್ತಾ ಇದೀವಿ ದಿನನಿತ್ಯ. ಮೀಡಿಯಾದಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಎಲ್ಲಾದ್ರಲ್ಲೂ ನೋಡ್ತಾ. ಈ ತರದಾದ್ರೆ ಸೇಫ್ಟಿ ಅನ್ನೋದು ಹೇಗೆ ಅನ್ನೋದು ಒಂದು ಭಯ ಆಗುತ್ತೆ ಸರ್ ಓಡಾಡೋದಕ್ಕೆ. ಎಸ್, ನೀವೇ ಹೇಳ್ತಿದ್ರ ಸೆಲೆಬ್ರಿಟಿಗಳಿಗೆ ಹಿಂಗಾದ್ರೆ ಕಾಮನ್ ಪೀಪಲ್ಗೆ ಕೆಲವೊಬ್ರೆಲ್ಲಾನು ನೈಟ್ ಟೈಮ್ ಅಲ್ಲೆಲ್ಲಾನು ಊರಿಂದ ಬರ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಹಲ್ಲೆ ಮಾಡುವಂತದ್ದಾಗಿರ್ಬೋದು, ಅವ್ರ ಹತ್ರ ಹಣ ಕೀಳುವಂತಹ ಒಂದು ಪರಿಸ್ಥಿತಿ ಆಗಿರ್ಬೋದು. ಯಾಕಂತಂದ್ರೆ 7-8 ಜನ ಕುಡಿದ ಮತ್ತಲ್ಲಿ ಅವ್ರು ಏನಾದ್ರು ಮಾಡ್ತಾರೆ ಅಂತಂದಾಗ ಒಬ್ಬೊಬ್ರೇ ಇರುವಂತಹ ಪರಿಸ್ಥಿತಿ ಅಂತ ಹೇಳೋದಕ್ಕೆ ಆಗಲ್ಲ. ಸೊ ನೀವು FIR ಅಲ್ಲಿ ಏನಾದ್ರು ಮೆನ್ಷನ್ ಮಾಡಿದಿರಾ, ಈ ತರ ಏನಾದ್ರು ಈ ತರ ಮುಂದೆ ಈ ತರ ಒಂದು ಆಗ್ದಿದ್ದಂಗೆ ಕ್ರಮ ತಗೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂತ? ಸರ್ ಇಲ್ಲ ಪೊಲೀಸರು ತುಂಬಾ ಚೆನ್ನಾಗಿ ಆಕ್ಷನ್ ತಗೊಂಡಿದ್ದಾರೆ ಸರ್. ಇಮಿಡಿಯೇಟ್ ಆಗಿ FIR ತಗೊಂಡು ಇಮಿಡಿಯೇಟ್ ಆಗಿ ಕಾರ್ ನಂಬರ್ನ ಸರ್ಚ್ ಮಾಡಿ ಅವ್ರನ್ನ ಸರ್ಚ್ ಮಾಡಿದಾರೆ. ಅವ್ರಿಗೆ ವಿಷಯ ಗೊತ್ತಾಗಿ ಅವರು ಅಬ್ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಸರ್.
ಪೊಲೀಸರು ಇನ್ನೂ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ನಡೆಸ್ತಿದ್ದಾರೆ. ಹ್ಮ್. ಅವ್ರು ಇನ್ನೂ ಸಿಕ್ಕಿಲ್ಲ, ಸಿಕ್ಕಿದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀವಿ ಸರ್ ಅಂತಾನೆ ಹೇಳೋದು. ಹ್ಮ್. ಅವ್ರು ಬೇಗ ಆಕ್ಷನ್ ತಗೊಂಡ್ರು ಸರ್. ಓಕೆ, ಈಗ ನಿಮ್ಗೆ ಮೇಜರ್ ತಲೆಗೆ ಏನಾದ್ರು ಪೆಟ್ಟಾಗಿದೆಯಾ ಅಂತ? ಅದು ಇಂಟರ್ನಲ್ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗಿದೆ. ಹ್ಮ್. ಅದು ಇಂಟರ್ನಲ್ ಬ್ಲೀಡಿಂಗು ಆಗೋದು ತುಂಬ ಡೇಂಜರ್. ಅದು ಎಕ್ಸ್ಟರ್ನಲ್ ಆದರೆ ಓಕೆ, ಇಂಟರ್ನಲ್ ಬ್ಲೀಡಿಂಗ್ ಆಗೋದನ್ನ ಅದು ಟ್ರೀಟ್ಮೆಂಟ್ ತಗೊಂಡೆ ಅದು ಕ್ಯೂರ್ ಮಾಡ್ಕೊಬೇಕು. ಹ್ಮ್. ಒಂದಷ್ಟು ನಾನು ಡಾಕ್ಟರ್ಗೆ ತೋರಿಸಿದಾಗ ಅವರು CT ಸ್ಕ್ಯಾನ್ ಎಲ್ಲ ಮಾಡಿ ಇಂಟರ್ನಲ್ ಲೈಟಾಗಿ ಬ್ಲೀಡಿಂಗ್ ಇದೆ, ಹ್ಮ್. ಸೊ ಅದನ್ನ ನೋಡ್ಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತಗೊಬೇಕು ಅಂತ ಹೇಳಿದ್ದಾರೆ. ಅಂಡರ್ ಟ್ರೀಟ್ಮೆಂಟ್ಸ್. ಓಕೆ, ಅಂದ್ರೆ ಈಗ ಫೈನಲಿ ನೀವು ಲೀಗಲ್ ಆಗಿ ಹೊರಟಿದ್ರ ನಿಮ್ಮ ಒಂದು 100% ಸರ್. ಸರ್ ಎವ್ರಿ ಒನ್ ಈಕ್ವಲ್ ಬಿಫೋರ್ ದಿ ಲಾ ಅಲ್ವಾ ಸರ್? ಲಾ ಮೀರಿ ನಾವೇನ್ ಮಾಡೋಕ್ಕಾಗುತ್ತೆ? ಹೌದು. ಕಾನೂನು ಮುಖಾಂತರ ಏನ್ ಮಾಡ್ಬೋದು ಅದನ್ನ ಮಾತ್ರ ಮಾಡೋಣ ಸರ್. ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಹೋಗಿ FIR ಮಾಡಿಸಿ ಹ್ಮ್. ಅದೇನಿದೆ ಪ್ರೋಟೋಕಾಲ್ ಅದನ್ನ ಫಾಲೋ ಮಾಡಿ ಎಲ್ಲ ಮಾಡ್ಸೋಣ ಸರ್. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನೀವು ಆಕ್ಟ್ ಮಾಡಿದಿರಾ, ಹಾಗೇನೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂತಹ ಎಸ್ ಸರ್. ಆಗ್ಲಿ, ಈ ಒಂದು ಏನು ಇದಾಗಿದೆಯಲ್ಲ ಮೇಜರ್ ಪ್ರಾಬ್ಲಮ್ ಆಗಿದೆ, ಅದು ಆದಷ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಮತ್ತೆ ಸಿನಿಮಾ ರಂಗದಲ್ಲಿ Thank you, ಸಕ್ರಿಯವಾಗಿ thank you, sir. ಭಾಗವಹಿಸಿ. ಥ್ಯಾಂಕ್ಸ್ ಫಾರ್ ಯುವರ್ ಎಸ್ ಸರ್, ರೆಸ್ಪಾನ್ಸ್. ಎಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.